ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂದ್ರ ಮೊದ್ಲು ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಾಗ್ತೈತಿ. ಅವ್ರ ಆರೋಗ್ಯದ ಬದ್ಲಿ ಎಷ್ಟು ಕಾಳಜಿ ತಗೊಂಡ್ರು ಕಡಿಮೆನ. ನಾವು ಮಕ್ಕಳಿಗೆ ವಿಟಮಿನ್, ಪ್ರೋಟೀನ್, ಕ್ಯಾಲ್ಸಿಯಂ ಎಲ್ಲಾನು ಒಂದ ಆಹಾರದಾಗ ತಿನ್ಸೋದಂದ್ರ ಭಾಳ ಕಷ್ಟ ಆಗ್ತೈತಿ. ಆದ್ರೆ ಇದಕ್ಕೊಂದು ಆಪ್ಷನ್ ಐತಿ. ಅದಕ್ಕಿಂತ ಮೊದ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡತ್ತರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅಂಗನವಾಡಿಯವರ ಸಣ್ಣ ಮಕ್ಕಳಿಗೆ ಪುಷ್ಟಿ ಅಂತ ಹೇಳಿ ಆಹಾರ ಧಾನ್ಯಗಳ ಪೌಡರ್ ಕೊಡ್ತಾರು. ಅದ್ರಾಗ ಎಲ್ಲಾ ರೀತಿ ವಿಟಮಿನ್ಗಳ, ಪ್ರೋಟೀನ್, ಕ್ಯಾಲ್ಸಿಯಂ ಇರ್ತೈತಿ. ಆದ್ರೆ ಅವ್ರು ಮಾಡೋ ತಪ್ಪೇನಂದ್ರ ಅದನ್ನ ಪುಕ್ಕಟ ಕೊಡ್ತಾರೋ. ಹಂಗಾಗಿ ಭಾಳ ಮಂದಿಗೆ ಅದರ ಅವಶ್ಯಕತೆ ಎಷ್ಟೈತಿ ಅಂತ ಹೇಳಿ ಗೊತ್ತಿಲ್ಲ. ಆದ್ರ ಮಕ್ಕಳಿಗೆ ಅದನ್ನ ಹೆಂಗ್ ತಿನ್ಸೋದು, ಗಂಜಿ ಮಾಡಿ ಕುಡಿಸ್ಬೋದು, ಇಲ್ಲಂದ್ರ ಉಂಡಿ ಮಾಡಿ ಕೊಡ್ಬೋದು. ಆದ್ರೆ ಇವೆರಡಕ್ಕಿಂತ ಬೆಸ್ಟ್ ಮಾದಲಿನೂ ಮಾಡ್ಬೋದು. ಬರ್ರಿ ಹಂಗಾರ ಹೆಂಗ್ ಮಾಡೋದು ಅಂತೇಳಿ ನೋಡುನು. ಇಲ್ಲಿನ 4 ಕಪ್ ಹಿಟ್ಟು ತಗೊಂಡನಿ. ನೀವು ಫಸ್ಟ್ ಟೈಮ್ ಮಾಡತ್ತಿದ್ರ 1 ಕಪ್ ತಗೊಂಡ ಮಾಡಿ ನೋಡ್ಬೋದು. ಆಮೇಲೆ ಅದ್ರೊಳಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಚಂದಂಗಿ ಕಲಸ್ರಿ. ಆಮೇಲೆ ಸ್ವಲ್ಪ ನೀರ್ ಹಾಕಿ ಚಂದಂಗಿ ಕೈಯಿಂದ ಕಲಸ್ರಿ. ಇಲ್ಲಿ ಹಿಟ್ಟನ ಸ್ವಲ್ಪ ಗಟ್ಟಿನ ಕಲಸ್ರಿ, ಯಾಕಂದ್ರೆ ಅಳಕಾತಂದ್ರೆ ಮಾಡಕ್ ಬರಂಗಿಲ್ಲ. ಆಮೇಲೆ ಹಿಟ್ಟನ್ನ 5 ನಿಮಿಷ ನೆನೆಯಾಕ್ ಬಿಡ್ರಿ. ನೆನೆದಾದ್ಮೇಲೆ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮಾದಲಿ ಮಾಡ್ತಿರ್ಲಿ ಅದೇ ರೀತಿ ಇದನ್ನು ಲಟ್ಸ್ಕೊಂಡ ಬೇಯಿಸ್ಬೇಕು. ಇಲ್ಲಿ ದಿಪ್ಪಂಗೆ ಲಟ್ಟಿಸ್ಬೇಕು, ಯಾಕಂದ್ರೆ ತಿಳು ಲಟ್ಟಿಸಿದ್ರೆ ಅದನ್ನ ತೆವ್ಯಾಗ ಹಾಕಕ್ ಬರಂಗಿಲ್ಲ. ಇಲ್ಲಿ ದಿಪ್ಪಂಗೆ ಲಟ್ಸಿರೋದ್ರಿಂದ ಇದನ್ನ ಸಣ್ಣ ಉರಿಯೊಳಗ ಬಳೋತಕ ಬೇಯಿಸ್ಬೇಕು, ಇಲ್ಲಾಂದ್ರೆ ಒಳಗ ಹಸಿ ಉಳಿತೈತಿ. ಬೇಯಿಸೋದಾದ್ಮೇಲೆ ಅದ ಬಿಸಿ ಇದ್ದಾಗನ ಬೆಲೂನ್ಗಿಲೆ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಯಾಕಂದ್ರೆ ಆರಿದ್ಮೇಲೆ ಬಿರುಸಾಗ್ತೈತಿ, ಅಷ್ಟು ಈಸಿಲಿ ಸಣ್ಣ ಆಗಂಗಿಲ್ಲ. ಅದೇ ರೀತಿ ಎಲ್ಲಾ ಹುಳಿಗಳನ್ನೂ ಲಟ್ಸ್ಕೊಂಡ ಒಂದು ಬುಟ್ಟಿ ಒಳಗ ಹಾಕೋಬೇಕು. ಈಗ ನೋಡ್ರಿ ಎಲ್ಲ ಮಾಡೋದು ಮುಗ್ದೈತಿ. ಈಗ ದಮ್ ಪುಡಿ ಮಾಡ್ಕೊಂಡಿರ್ಲ ಅದನ್ನ ಮತ್ತ ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸಿ ಜಾರಿಗೆ ಹಾಕೊಂಡ ಸಣ್ಣ ಮಾಡ್ಕೊರಿ. ಬೆಲ್ಲನ ಲಾಸ್ಟ್ ಹಾಕಿ ಕುದಿಸ್ಕೊಳ್ಳೋದಕ್ಕಿಂತ ಹಿಂಗೆ ಸ್ವಲ್ಪ ಹಾಕಿ ಸಣ್ಣ ಮಾಡೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ, ಮತ್ತು ಚಂದಂಗಿ ಮಿಕ್ಸ್ ಆಗ್ತೈತಿ. ಈಗ ನೋಡ್ರಿ ಪೂರ ಸಣ್ಣ ಆಗೈತಿ. ಈಗ ನಾ ಅದನ್ನ ಒಂದು ಬುಟ್ಟಿ ಒಳಗ ತಕೊಳತನಿ. ಹಂಗ ಉಳ್ದದ್ದೆಲ್ಲಾನು ಪೂರ ಸಣ್ಣ ಮಾಡ್ಕೊಂಡನಿ. ಬೆಲ್ಲನ ನಿಮ್ ಟೇಸ್ಟಿಗೆ ತಕ್ಕಷ್ಟ ಹಾಕೋರಿ. ಇದಕ್ಕೆ ಇನ್ನಷ್ಟು ರುಚಿ ಬರ್ಲಿ ಅಂತ ಹೇಳಿ ನಾ ಪುಟಾಣಿ ಸಣ್ಣ ಮಾಡ್ಕೊಂಡನಿ. ಅದ್ರ ಜೊತೆ ಬಡೆ ಸೊಪ್ಪು ಸಣ್ಣ ಮಾಡ್ಕೊಂಡನಿ, ಶುಂಠಿ ಪುಡಿ ತಗೊಂಡನಿ, ಮತ್ತು ಕೊಬ್ಬರಿ ಪುಡಿ ತಗೊಂಡನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡನಿ. ಇಲ್ಲಿನ ಪುಟಾಣಿನ ಪೂರ ಸಣ್ಣ ಮಾಡ್ಕೊಂಡಿಲ್ಲ, ಸ್ವಲ್ಪ ದಮ್ ಮಾಡ್ಕೊಂಡನಿ. ಬಡೆ ಸೊಪ್ಪು ಹುರ್ಕೊಂಡ ಆಮೇಲೆ ಬೆಲ್ಲುನ್ಗಿಲ್ಲೆ ಸಣ್ಣ ಮಾಡ್ಕೊಂಡನಿ. ಆಮೇಲೆ ಅದನ್ನ ಕೈಯಿಂದ ಚಂದಂಗಿ ಕಲಸ್ರಿ. ಪುಷ್ಟಿ ಪೌಡರ್ನ ಡೈರೆಕ್ಟ್ ಆಗಿ ಉಂಡಿ ಮಾಡೋದ್ರಿಂದ ಸ್ವಲ್ಪ ಬಿರುಸಾಗ್ತೈತಿ. ಅದ ಮಕ್ಕಳಿಗೆ ಸರಿಯಾಗಿ ಡೈಜೆಸ್ಟು ಆಗಂಗಿಲ್ಲ, ಹೊಟ್ಟೆ ನೋವು ಬರ್ತೈತಿ. ಆದ್ರೆ ಈ ರೀತಿ ಮಾಡೋದ್ರಿಂದ ಇದ ಡೈಜೆಷನ್ ಚಲೋ ಆಗ್ತೈತಿ, ಮತ್ತು ಭಾಳ ಅಂದ್ರೆ ಭಾಳ ಮೆತ್ತಗಾಗಿರ್ತೈತಿ. ಇದನ್ನ ಮಕ್ಕಳ ಇಷ್ಟಪಡ್ತಿರ್ತಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದ್ರೊಳಗ ಹಾಲ ಮತ್ತು ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲಂದ್ರೆ ಮಕ್ಕಳಿಗೆ ಉಂಡಿನೂ ಕಟ್ಟಿ ಕೊಡ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.